ಕ್ಯಾಬಿನೆಟ್ ಸಚಿವರು ಎಚ್ಚೆತ್ತುಕೊಳ್ಳದ ಕಾರಣ ವೇದಿಕೆ ಮೇಲೆ 1000 ಜನರು ಸೇರಿದ್ರು. ಅದು ಆಟಗಾರರಿಗೆ ಸನ್ಮಾನವೋ ಅವಮಾನವೋ ಗೊತ್ತಿಲ್ಲ ಎಂದು ಶಾಸಕ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸಚಿವರ ಕುಟುಂಬಸ್ಥರನ್ನ ಕರೆದುಕೊಂಡು ಬಂದು ವೇದಿಕೆಯನ್ನ ತುಂಬಿಸಲಾಗಿತ್ತು. ಮಂತ್ರಿಗಳ ಮನೆಯಲ್ಲಿ ಸಾವಾದರೆ ಗೊತ್ತಾಗ್ತಿತ್ತು. ಬೇರೆಯವರ ಮನೆ ಮಕ್ಕಳು ಸತ್ತಿದ್ರಿಂದ ನೋವಾಗಿಲ್ಲ ಎಂದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕಿತ್ತು ಎಂದು ಅರಗ ಒತ್ತಾಯಿಸಿದರು. ದುರ್ದೈವದ ಸಂಗತಿ ಏನು ಅಂದರೆ, ಕ್ರೀಡಾಪಟುಗಳನ್ನು ಸ್ವಾಗತ ಮಾಡೋದ್ರಿಂದ ಹಿಡಿದು ಹರಿಬರಿನಲ್ಲಿ ವಿಧಾನಸೌಧದ ಎದುರುಗಡೆ ಮೆಟ್ಲ ಮೇಲೆ ಅವರಿಗೆ ಸನ್ಮಾನ. ಆ ಸಂದರ್ಭದಲ್ಲಿ ಕೂಡ ಯಾವತ್ತೂ ಸೇರದೇ ಇರುವಂಥ ಜನಸಂದಣಿ ಅಲ್ಲಿ ಸೇರಿತ್ತು. ಹೈಕೋರ್ಟ್ ಎದುರುಗಡೆ, ವಿಧಾನಸೌಧ ಎದುರುಗಡೆ. ಆ ದೃಶ್ಯವೇ ಆತಂಕವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇದ್ಯಾವುದಕ್ಕೂ ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ತಲೆ ಕೆಡಿಸ್ಕೊಂಡಿಲ್ಲ. ಆ ವೇದಿಕೆ ಮೇಲೆ ಅಕ್ಷರಶಃ 1000 ಜನ ಇದ್ದರು. ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದು ಅದೊಂದು ವೇದಿಕೆನಾ ಅದು? ಆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡ್ತಾ ಇದ್ರೋ ಅವಮಾನ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಗೊತ್ತಾಗ್ತಿರಲಿಲ್ಲ ನಮಗೆ ಜನಕ್ಕೆ. ಯಾರು ಮಂತ್ರಿಗಳ ಮಕ್ಕಳು, ಪತ್ನಿಯರು, ಮೊಮ್ಮಕ್ಕಳು ಕರ್ಕೊಂಡು ಬಂದು ನಿಲ್ಸ್ಕೊಂಡು ಅವ್ರ ಜೊತೆಗೆ ಸೆಲ್ಫಿ ತೆಗೆಸೋದು, ಫೋಟೋ ತೆಗೆಸ್ಕೊಳ್ಳೋಂಥ ದಂಧನೆಯಲ್ಲಿ ನಿರತರಾಗಿದ್ದರು. ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು ಈ ರೀತಿ ಅಲ್ಲಿ ಜನ ಸೇರ್ತಾರೆ, ಭಾವುಕರಾಗಿದ್ದಾರೆ ಜನ ಅಂತೇಳಿ. ಸರ್ಕಾರಕ್ಕೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಆಯಿತು ಅನ್ನುವಂಥದ್ದು ಸರ್ಕಾರದ ನೀಚತನದ ಪರಮಾವಧಿ. ಈ ಸಾವಿನ ಹಿನ್ನೆಲೆಯಲ್ಲಿ ನಾನು ಶಬ್ದ ಉಪಯೋಗಿಸ್ತಾ ಇದ್ದೀನಿ. ಈ ಮಂತ್ರಿಗಳ ಮನೆಯಲ್ಲಿ ಯಾರಾದರೂ ಸತ್ತರೆ ಇವರಿಗೆ ಅನುಭವ ಆಗ್ತದೆ, ಬೇರೆಯವ್ರ ಮನೆ ಸತ್ತರೆ ಅನುಭವ ಆಗೋದಿಲ್ಲ. ಆ ಜನರ ಉನ್ಮಾದದ ಸ್ಥಿತಿಯನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದು ಹೇಗೆ ಅಂತೇಳಿ ಯೋಚನೆ ಮಾಡಿದ್ರೆ ವಿನಃ ಬಂದೋಬಸ್ತ್ ಮಾಡಿ ಇದೊಂದು ವ್ಯವಸ್ಥಿತವಾಗಿ ಇದನ್ನು ಮುಗಿಸ್ಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಯಾರೋ DC ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀನಿ ಅಂತ ನಿನ್ನೆ ಹೇಳ್ತಾರೆ. 10 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ. ನಿಮ್ಮ ವೈಫಲ್ಯಕ್ಕೆ ಹಣದಿಂದ ಅಳಿಬೇಡಿ ಅವರ ಜೀವನ. ಈ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕಾಗಿತ್ತು ಸಿದ್ದರಾಮಯ್ಯ. ನಮ್ಮ ಕಡೆಯಿಂದ ತೊಂದರೆ ಆಗಿದೆ, ನಾವು ಆಡಳಿತ ವೈಫಲ್ಯತೆಯಿಂದ, ಭದ್ರತೆಯ ಲೋಪದಿಂದ ಹೀಗಾಗ್ಬಿಟ್ಟಿದೆ ಅಂತೇಳಿ ಕ್ಷಮೆ ಕೇಳಬೇಕಾಗಿತ್ತು. ಯಾರು ಕಳ್ಕೊಂಡು ಕುಟುಂಬ ಅನಾಥವಾಗಿದ್ದೋ ಆ ಕುಟುಂಬಗಳ ಕ್ಷಮೆ ಕೋರಬೇಕು.